ಉತ್ತರ ಕನ್ನಡದ ಶಿರೂರು ಗ್ರಾಮದಲ್ಲಿ ಗುಡ್ಡ ಕುಸಿತ ಸಂಭವಿಸಿದ ಘಟನೆಗೆ ಸಂಬಂಧಪಟ್ಟ ಹಾಗೆ ಗುಡ್ಡ ಕುಸಿತಗೊಂಡ ಜಾಗಕ್ಕೆ ಶಾಸಕ ಸತೀಶ್ ಸೈಲ್ ಭೇಟಿ ಕೊಟ್ಟಿದ್ದಾರೆ. ಘಟನೆಯಾದ ಸ್ಥಳಕ್ಕೆ ಶಾಸಕರು ಭೇಟಿ ಕೊಟ್ಟಿದ್ದರು. ಹೀಗೆ ಶಾಸಕರು ಭೇಟಿ ಕೊಟ್ಟ ವೇಳೆಯೇ ಮತ್ತೆ ಗುಡ್ಡ ಜರುಗಿದೆ. ಈ ರೀತಿ ಗುಡ್ಡ ಜರುಗ್ತಾ ಇದ್ದ ಹಾಗೆ ಅಲ್ಲಿದ್ದಂತಹ ಜನರೆಲ್ಲ ದಿಕ್ಕಾಪಾಲಾಗಿ ಓಡೋಗಿದ್ದಾರೆ. ಕಾರವಾರದ ಅಂಕೋಲಾ ಕ್ಷೇತ್ರದ ಶಾಸಕ ಸತೀಶ್ ಸೈಲ್ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಮತ್ತೆ ಗುಡ್ಡ ಜರುಗಿರುವಂತಹ ಘಟನೆ ಆಗಿದೆ. ಇದಾದ ಬಳಿಕ ಸ್ಥಳಕ್ಕೆ ಯಾರು ಬರಬೇಡಿ ಅಂತ ಹೇಳಿ NDRF ತಂಡ ಸೂಚನೆ ಕೊಟ್ಟಿದೆ. ಸ್ಥಳಕ್ಕೆ ಅಲ್ಲಿ ಜನ ಬರೋದು, ಕಾರ್ಯಾಚರಣೆ ಹೇಗಾಗ್ತಾ ಇದೆ ಅಂತ ನೋಡೋದು, ಸುಮ್ಮನೆ ಜನ ಸೇರೋದು ಹೀಗಾಗ್ತಾ ಇತ್ತು. ಬಟ್ ಮತ್ತೊಮ್ಮೆ ಯಾವಾಗ ಗುಡ್ಡ ಜರುಗಿದ ಅನುಭವ ಆಯ್ತೋ ಸ್ಥಳಕ್ಕೆ ಯಾರು ಬರಬೇಡಿ ಅಂತ ಈಗ NDRF ತಂಡ ಅಲ್ಲಿ ಸೂಚನೆ ಕೊಟ್ಟಿದೆ. ಸದ್ಯ JCBಯ ಮೂಲಕ ತೆರವು ಕಾರ್ಯಾಚರಣೆ ಕೂಡ ಮುಂದುವರಿತಾ ಇದೆ. ರಾಷ್ಟ್ರೀಯ ಹೆದ್ದಾರಿ 66ರ ಅವೈಜ್ಞಾನಿಕ ಕಾಮಗಾರಿಯ ಕಾರಣದಿಂದಾಗಿ ಈ ಗುಡ್ಡ ಕುಸಿತ ಸಂಭವಿಸಿದ್ದು. ಎಷ್ಟು ಜನ ಸಿಲುಕಿ ಸಾವನ್ನಪ್ಪಿದ್ದಾರೆ ಅನ್ನೋ ಸ್ಪಷ್ಟ ಚಿತ್ರಣ ಇನ್ನೂ ಸಿಗ್ತಾ ಇಲ್ಲ. ಸಂಪೂರ್ಣವಾಗಿ ಅಲ್ಲಿ ಕಾರ್ಯಾಚರಣೆ ನಡೆಸಿ ಮಣ್ಣನ್ನು ತೆರವುಗೊಳಿಸಿ ಮೃತದೇಹಗಳು ಸಿಕ್ಕಿದ ನಂತರವೇ ಅದು ಖಾತ್ರಿ ಆಗಬೇಕು. 7 ಮಂದಿ ಸಾವನ್ನಪ್ಪಿದ್ದಾರೆ ಅಂತಾರೆ. ಸಾವಿನ ಸಂಖ್ಯೆ ಏರಿಕೆ ಆಗಬಹುದು, ಮತ್ತು ಒಂದು ಕಾರು ಅದರ ಅಡಿ ಸಿಲುಕಿರಬಹುದು ಅಂತ ಹೇಳಲಾಗ್ತಾ ಇದೆ. ಗುಡ್ಡ ಕುಸಿತ ಕಂಡ ಜಾಗದಲ್ಲಿ ನಮ್ಮ ಪ್ರತಿನಿಧಿ ಸಂದೀಪ್ ಸಾಗರ್ ಸ್ಥಳದಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಅಂಕೋಲಾ ತಾಲೂಕಿನಲ್ಲಿ ದೊಡ್ಡ ದುರಂತ ಒಂದು ನಡೆದಿದೆ. ಇನ್ನು ಅಂಕೋಲಾ ತಾಲೂಕಿನ ಶಿರೂರ್ ಅನ್ನೋ ಗ್ರಾಮದಲ್ಲಿ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಒಂದು ಗುಡ್ಡ ಕುಸಿತ ಆಗಿರತಕ್ಕಂಥದ್ದು. ಈ ಗುಡ್ಡ ಕುಸಿತದಲ್ಲಿ ಸುಮಾರು 10ಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ದಾರೆ ಅನ್ನೋ ಒಂದು ಶಂಕೆ ಈಗ ವ್ಯಕ್ತವಾಗಿರತಕ್ಕಂಥದ್ದು. ಇದೀಗ ನಾವು ಅಂಕೋಲಾ ತಾಲೂಕಿನ ಶಿರೂರಿನಲ್ಲಿ ಎಲ್ಲಿ ಗುಡ್ಡ ಕುಸಿತ ಆಗಿತ್ತು ಆ ಸ್ಥಳದಲ್ಲಿದ್ದೇವೆ. ಗಮನಿಸಬಹುದು ಯಾವ ರೀತಿ ಗುಡ್ಡ ಕುಸಿತ ಆಗಿದೆ ಅಂತ. ಇದು ರಾಷ್ಟ್ರೀಯ ಹೆದ್ದಾರಿ 66 ಅಂದ್ರೆ ಪ್ರಮುಖವಾದ ರಸ್ತೆ. ಮಂಗಳೂರಿನಿಂದ ಕಾರವಾರಕ್ಕೆ ಮತ್ತು ಮಂಗಳೂರಿನಿಂದ ಹುಬ್ಬಳ್ಳಿಗೆ ತೆರಳುವಂತಹ ಪ್ರಮುಖವಾದಂತಹ ರಸ್ತೆ. ಈ ಭಾಗದಲ್ಲಿ ಏನು ಹೆದ್ದಾರಿ ಅಗಲೀಕರಣಕ್ಕಾಗಿ ಏನು ಗುಡ್ಡವನ್ನ ತೆರವು ಮಾಡಿದ್ರು, IRB ಅನ್ನುವ ಕಂಪನಿ ಇದು ಗುಡ್ಡವನ್ನ ತೆರವು ಮಾಡಿದ್ರು. ಈ ತೆರವು ಮಾಡಿದ್ದು ಅವೈಜ್ಞಾನಿಕ ಕಾಮಗಾರಿ ಮಾಡಿದಂತಹ ಹಿನ್ನೆಲೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಗುಡ್ಡ ಕುಸಿತ ಆಗಿರತಕ್ಕಂಥದ್ದು. ಈ ಗುಡ್ಡ ಕುಸಿತ ಆಗಿದ ಪರಿಣಾಮ ಪಕ್ಕದಲ್ಲಿ ಏನು ನಾವು ಮತ್ತೊಂದು ಕಡೆ ಗಮನಿಸಬಹುದು. ಈ ಸ್ಥಳದಲ್ಲಿ ಒಂದು ಮನೆ ಅಂದ್ರೆ ಸಣ್ಣ ಒಂದು ಕ್ಯಾಂಟೀನ್ ಇತ್ತು. ಈ ಪ್ರದೇಶದಲ್ಲಿ ಏನು ಲಾರಿಗಳು ನಿಲ್ಲಿಸಿ, ಅಂದ್ರೆ ಈ ಒಂದು ರಸ್ತೆ ಇನ್ನೂ ತೆರವು ಮಾಡಿಲ್ಲ. ಈ ಪ್ರದೇಶದಲ್ಲಿ ಲಾರಿಗಳು ನಿಲ್ಲಿಸಿ ಕ್ಯಾಂಟೀನ್ ನಲ್ಲಿ ಟೀ ಅನ್ನ ಕುಡಿಯುವಂತಹ ಕೆಲಸ ಇದು ಮಾಡ್ತಾ ಇದ್ರು. ಇವತ್ತು ಆ ಲಾರಿಯಲ್ಲಿದ್ದಂತಹ ಚಾಲಕ, ಕ್ಲೀನರ್ ಸೇರಿ ಆ ಮನೆಯಲ್ಲಿದ್ದಂತಹ 6 ಜನ, ಒಟ್ಟಲ್ಲಿ 10ಕ್ಕೂ ಹೆಚ್ಚು ಜನ ಈಗ ಮೃತಪಟ್ಟಿಯಾರನ್ನ ಒಂದು ಶಂಕೆ ವ್ಯಕ್ತವಾಗ್ತಾ ಇದೆ. ಈಗ ಸ್ಥಳದಲ್ಲಿ ಮತ್ತೊಂದು ರೀತಿ ನಾವು ಗಮನಿಸಬಹುದು, ಒಂದು ಗ್ಯಾಸ್ ಟ್ಯಾಂಕರ್ ಅಲ್ಲಿ ಇತ್ತಿದೆ. ಅಂದ್ರೆ ಮಣ್ಣು ಯಾವ ರೀತಿ ಕುಸ್ತಿ ಅದು ಒಂದು ಟ್ಯಾಂಕರ್ ಮೇಲೆ ಮಣ್ಣು ಬಿದ್ದಿರತಕ್ಕಂಥದ್ದು. ಜೊತೆಗೆ ಮತ್ತೊಂದು ಕಡೆ ಏನು ಲಾರಿ ಮೇಲೆ ಮಣ್ಣು ಬಿದ್ದಿದೆ ಅಂತ ಹೇಳ್ತಿದ್ದಾರೆ. ಒಂದು ಟ್ಯಾಂಕರ್ ಪಕ್ಕದಲ್ಲೇ ಗಂಗಾವಳಿ ನದಿ ಇರತಕ್ಕಂಥದ್ದು. ಆ ಪ್ರದೇಶದಲ್ಲಿ ಪಕ್ಕದಲ್ಲೇ ಗಂಗಾವಳಿ ನದಿ ಇರತಕ್ಕಂಥದ್ದನ್ನು ದೃಶ್ಯಗಳನ್ನು ನಾವು ಗಮನಿಸ್ತೀವಿ. ನದಿಯ ಅಗಲ ಸಹ ಅಂದ್ರೆ ಈ ಪ್ರಮಾಣದಲ್ಲಿ ಅಗಲ ಇರಲಿಲ್ಲ. ಆದ್ರೆ ಇಲ್ಲಿ ಯಾವ ರೀತಿ ಮಣ್ಣು ಕುಸ್ತಿ ನದಿಯ ದಡ ಸಹ ಕೊಚ್ಕೊಂಡು ಹೋಗಿರೋದನ್ನ ಗಮನಿಸಬಹುದು. ಇನ್ನೊಂದು ಭಾಗದಲ್ಲಿ ಇರುವಂತ ಜನರು ಸಹ ಆತಂಕದಲ್ಲಿ ಅಲ್ಲಿ ದೂರ ಪ್ರದೇಶದಲ್ಲಿ ನೋಡ್ತಿರೋದನ್ನ ನಾವು ಗಮನಿಸಬಹುದು. ಯಾಕಂದ್ರೆ ಅಲ್ಲೂ ಸಹ ಈ ನೀರು, ಈ ಮಣ್ಣು ನೀರಿಗೆ ಬಿದ್ದ ಹಿನ್ನೆಲೆಯಲ್ಲಿ ಅಲ್ಲೂ ಸಹ ನೀರು ನುಗ್ಗಿ ಅಲ್ಲೂ ಒಂದಿರತಕ್ಕಂಥದ್ದು. ಈಗ ಸುಮಾರು 4 JCBಗಳ ಮೂಲಕ ಏನು ಗುಡ್ಡದ ಮಣ್ಣನ್ನ ತೆರವು ಮಾಡ್ತಾ ಇದ್ದಾರೆ. ಇದೇ ಪ್ರದೇಶದಲ್ಲಿ ನಾವು ಗಮನಿಸಬಹುದು. ಈಗ ನಾವು ನಿಂತಿರೋಣ ಇದೇ ಪ್ರದೇಶದ ಕೆಳಗಡೆ ಈಗ 6 ಜನ ಸಿಗಾಕೊಂಡಿದ್ದಾರೆ. ಆದ್ರೆ ಅದನ್ನು ತೆರವು ಮಾಡಬೇಕಂದ್ರೆ 4 JCB ಅಲ್ಲ, ಇನ್ನೂ 5-10 JCBಗಳು ಕಾರ್ಯಾಚರಣೆ ಮಾಡಿದ್ರು ಬರಕ್ಕಾಗಲ್ಲ. ಯಾಕಂದ್ರೆ ಒಂದೇ ಪ್ರಮಾಣದಲ್ಲಿ ಮಳೆ ಬರ್ತಾ ಇದೆ. ಮಳೆಯಿಂದ ಗುಡ್ಡದ ಮಣ್ಣನ್ನು ಇನ್ನೂ ಸಹ ಹಂತವಾಗಿ ಹಿಡಿಯತಕ್ಕಂಥದ್ದು. ಜೊತೆಗೆ NDRF ತಂಡ ಬಂದಿದ್ದಾರೆ. ಸುಮಾರು 20ಕ್ಕೂ ಅಧಿಕ ಜನ ಸಿಬ್ಬಂದಿಗಳು ಈಗ ಸ್ಥಳದಲ್ಲಿರತಕ್ಕಂಥದ್ದು. JCBಗಳ ಮೂಲಕ ಅವರು ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ. ಜೊತೆಗೆ ವಿಪತ್ತು ನಿರ್ವಹಣಾ ಪಡೆ, ಜೊತೆಗೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಎಲ್ಲರೂ ಕಾರ್ಯಾಚರಣೆ ಮಾಡಿದ್ರು ಸಹ ಇದನ್ನು ತೆರವು ಮಾಡೋಕ್ಕಾಗಲ್ಲ. ಆ ಲೆವೆಲ್ ಭೀಕರವಾಗಿರತಕ್ಕಂಥದ್ದು. ಜೊತೆಗೆ ನಾವು ಇನ್ನೊಂದು ಕಡೆ ಗಮನಿಸಬಹುದು, ಈ ಹೆದ್ದಾರಿ ಅಗಲೀಕರಣಕ್ಕಾಗಿ ಏನು ಮಣ್ಣನ್ನು ತೆಗೆದಿದ್ರು ಆ ಪ್ರದೇಶ ಯಾವ ರೀತಿ ಮತ್ತೊಂದು ಕಡೆ ನೀರು ಯಾವ ರೀತಿ ಮೇಲಿಂದ ಗುಡ್ಡದ ಮೇಲಿಂದ ನೀರು ಬರ್ತಾ ಇದೆ. ಅದು ಒಂಥರ ಆತಂಕ ಪರಿಸ್ಥಿತಿ. ಯಾಕಂದ್ರೆ ಆ ಭಾಗದಲ್ಲೂ ಗುಡ್ಡ ಕುಸಿತ ಆದ್ರೆ ಸಂಪೂರ್ಣ ಹೆದ್ದಾರಿ ಸಂಚಾರ ಈಗ ಸಂಪೂರ್ಣ ಸ್ಥಗಿತ ಆಗಿದೆ. ಮತ್ತೆ ಇನ್ನೂ ಅನಾಹುತ ಆಗೋದನ್ನ ನಾವು ಗಮನಿಸಬಹುದು. ಜನರು ಸಹ ಆತಂಕದಲ್ಲಿ ಇದ್ದಾರೆ. ಈಗ ನಮ್ಮ ಏನು ಶಾಸಕರು, ಕಾರವಾರ ಅಂಕೋಲಾ ಕ್ಷೇತ್ರದ ಶಾಸಕರು ಇವತ್ತು ಸದನದಲ್ಲಿ ಈ ಬಗ್ಗೆ ಧ್ವನಿ ಎತ್ತಿದ್ರು. ಸದನದಲ್ಲಿ ಪ್ರಥಮ ಬಾರಿಗೆ. ಈ ಹಿಂದಿಂದ ಸಹ ಅವರು ಏನು IRBಯ ಅವೈಜ್ಞಾನಿಕ ಕಾಮಗಾರಿ ವಿರುದ್ಧ ಧ್ವನಿ ಎತ್ತುತ್ತಾ ಇದ್ರು. ಇವತ್ತು ಸದನದಲ್ಲಿ ಧ್ವನಿ ಎತ್ತಿ ಖುದ್ದಾಗಿ ವಿಮಾನದ ಮೂಲಕ ಇವತ್ತು ಗೋವಾ ಮೂಲಕ ಏನು ಸ್ಥಳಕ್ಕೆ ಬಂದಿದ್ದಾರೆ. ಸರ್, ನೀವು ಮುಂಚಿನಿಂದ ಇದ್ರ ಬಗ್ಗೆ ಧ್ವನಿ ಎತ್ತುತ್ತಾ ಇದ್ರಿ, ಆದ್ರೆ ಇವತ್ತು ದೊಡ್ಡ ದುರಂತ ಆಗಿದೆ ಸರ್. ಇದಕ್ಕೆ ಹೊಣೆ ಯಾರು ಸರ್? ಇದಕ್ಕೆ ಈ ರೀತಿ ಇವತ್ತು ನಾನು ಬಹಳಷ್ಟು ನೋವಿಂದ ಹೇಳ್ತೇನೆ. ಏನಂತ ಹೇಳಿದರೆ, ಈ ಮಣ್ಣನ್ನು ಕಟ್ ಮಾಡುವಾಗ ಏನು ಸ್ಲಾಂಟ್ ಇಟ್ಟಿದ್ದಾರಲ್ಲ, ಅದನ್ನು ಸ್ಟೆಪ್ ಮಾಡಲಿಕ್ಕೆ ನಮ್ಮ KDPಯಲ್ಲಿ ನಾವು ತಾವು ವೀಕ್ಷಿಸಿ ಪ್ರತಿ ಮೀಟಿಂಗ್ನಲ್ಲಿ ನಾವು ಹೇಳಿದ್ದೇವೆ. IRB ಅವರ ಕೆಲಸ ಸರಿ ಆಗಿಲ್ಲ, ಮತ್ತು ಅವೈಜ್ಞಾನಿಕ ರೀತಿಯಿಂದ ಆಗಿದೆ
ಮತ್ತು ನೀರು ಏನಾಗಿದೆ, ಮೊದಲು ಸಣ್ಣ ಪೈಪ್ ಇತ್ತು, ಆ ಪೈಪಿನ ಸೈಜ್ನ ಸಾಧನ ಅವರು ಸೇಮ್ ಇಟ್ಟಿದ್ದಾರೆ. ಮೊದಲಿನ ಒಂದು ರೋಡನ್ನು ಮೇಂಟೈನ್ ಮಾಡಿದ್ದಾರೆ. ಮತ್ತು ಈ ಗುಡ್ಡದ ಬಗ್ಗೆ ಭಾಳಷ್ಟು ಸಲ ನಾವು ಹೇಳಿದ್ವಿ. ಆದರೆ ಏನು, ಮೊನ್ನೆ ನಮ್ಮ ಮಾನ್ಯ ಉಸ್ತುವಾರಿ DC ಅವರು ಬಂದರು, ರಿತೇಶ್ ಕುಮಾರ್ ಸಿಂಗ್ ಅವರು ಹೇಳಿದರೆ ತಾನು ಈ ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ದೇನೆ ಅಂತ ಹೇಳ್ತಾರೆ. ಜಿಲ್ಲೆಯಲ್ಲಿ ಕೆಲಸ ಮಾಡೋದು ದೊಡ್ಡದಲ್ಲ, ಜಿಲ್ಲೆಯಲ್ಲಿ ಪರಿಸ್ಥಿತಿಯನ್ನು ಅರ್ಥ ಮಾಡಿಸ್ಕೊಂಡು ಅವ್ರಿಗೆ ಎಷ್ಟು ಸಲ ಹೇಳಿದ್ವಿ. ಕೊನೆಗೆ ಇಲ್ಲಿ ಹೇಳಿದ್ವಿ, ಅಲ್ಲಿ ಆಮೇಲೆ ಸೀಬರ್ಡ್ನಲ್ಲಿ ಏನು ನಮ್ಮ ಈ ಒಂದು ಗುಡ್ಡಗಾಡು ಪ್ರದೇಶ, ಒಂದು ಸೈಡಿಗೆ ನಮ್ಮಲ್ಲಿ ಗುಡ್ಡಗಾಡು, ಒಂದು ಸೈಡಿಗೆ ಸಮುದ್ರ. ನೀರು ಏನು ಈ ಸೈಡಿಂದ ಬರ್ತದೆ ಗುಡ್ಡಗಾಡಿಂದ, ಅದು ಸಮುದ್ರಕ್ಕೆ ಹೋಗಲೇಬೇಕು. ಅಲ್ಲೂ ಸಹ ಎಲ್ಲ ಮನೆ ಮಠಗಳನ್ನು ಕಟ್ಟಿ ಯಾರು ನಮ್ಮ ಸೀಬರ್ಡ್ನವರು ಇವತ್ತು ಅಲ್ಲ ನಾಳೆ ಮತ್ತೊಂದು ದುರಂತ ಆಗೇ ಆಗ್ತದೆ. ಯಾಕಂತ ಹೇಳಿದ್ರೆ ಅಲ್ಲಿ ಜನರು ಚಿಂತಾಜನಕ ಪರಿಸ್ಥಿತಿಯಲ್ಲಿದ್ದಾರೆ. ಇವತ್ತು ರಸ್ತೆ ಉದ್ದಕ್ಕೂ ಮನೆ ಬಿಟ್ಟು ಜನ ರಸ್ತೆ ಮೇಲೆ ಬಂದು ನಿಂತಿದ್ದಾರೆ. ಇವತ್ತು ಇಲ್ಲಿ ಒಂದು ಮನೆ ಪಾಪ ಅವರ ಅಕ್ಕ ಫ್ಯಾಮಿಲಿನೇ ಹೋಗ್ಬಿಟ್ಟಿದೆ. ಅದು ಆಶ್ಚರ್ಯ ಅಂತ ಹೇಳಿದರೆ, ಈ ಮಣ್ಣಿನ ಏನು ಸರಾಗವಾಗಿ ಮಣ್ಣು ಬಂತಲ್ಲ, ಇದು ಮಣ್ಣು ಗಂಗಾವಳಿಯ ಇಲ್ಲಿ ಸಾಧಾರಣ ಒಂದು 500 ಮೀಟರ್ ಅಂತರ ಇದೆ. ಆ ಅಂತರದಲ್ಲಿ ಒಳಗೆ ಹೋಗಿ ಆ ಸೈಡು, ಗುಡ್ಡದ ಆ ಸೈಡು ಅಂದರೆ ನಮ್ಮ ರಸ್ತೆ, ನದಿ ಮತ್ತು ಅಪೋಸಿಟ್ ಬ್ಯಾಂಕ್ ಅಂತೇವಲ್ಲ, ಅಲ್ಲಿಂದ ಸಹ 2 ಮನೆಗಳು ಇವತ್ತು ನೀರಲ್ಲಿ ಬಂದು ಹಿಡಿದು, ಮತ್ತು ಅದರಿಂದ ಒಂದು ಹುಡುಗ ಇವತ್ತು ನೀರಲ್ಲಿ ಹೋಗಿದ್ದಾನೆ. ಇದನ್ನು ನೋಡುವಾಗ ನಾವು ಎಷ್ಟೋ ಸಲ ಹೇಳಿದರೆ ಇದು ನ್ಯಾಷನಲ್ ಹೈವೇ, ಇದಕ್ಕೆ ನಾವು ಪರ್ಮಿಷನ್ ಕೊಡುವಾಗ ಸಹ ಮೊನ್ನೆ ವಿಚಾರ ಮಾಡಿ ಇವತ್ತು ನಾವೇನಾಗಿದೆ 11 ತಿಂಗಳಾಗಿದೆ. ನಾವು ಮೊನ್ನೆ ಮೇಡಮ್ ಗಂಗೂಬಾಯಿ ಅಂತ ಮೊದಲಿನ ಜಿಲ್ಲಾಧಿಕಾರಿಗಳಿದ್ದರು, ಅವ್ರ ಹತ್ರ ಸವಿಸ್ತರವಾಗಿ ನಾವು ಬರೆಸಿದ್ವಿ, ಎಷ್ಟು ವಿಸಿಟ್ಗಳು ಮಾಡಿದ್ದೇವೆ ಎಲ್ಲ ಬರೆಸಿದ್ವಿ. ಆದರೆ ದುರಂತ ಏನಂತ ಹೇಳಿದರೆ, ಅವಳಿಗೆ ನನ್ನ ಪ್ರಕಾರ ಉಸ್ತುವಾರಿ ಸಚಿವರೇ ಅವರಿಗೆ ಟ್ರಾನ್ಸ್ಫರ್ ಮಾಡಿದಂಗೆ ಕಾಣ್ತಾ ಇದೆ. ನಾನು ಇವತ್ತು ಮಾನ್ಯ ಮಂಕಾಳು ವೈದ್ಯರಿಗೂ ನನ್ನ ನೋವಿಂದ ಹೇಳ್ತಾ ಇದ್ದೇನೆ, ಅವರಾದರೂ ಸರ್ಕಾರದಲ್ಲಿ ಹೇಳಬೇಕಿತ್ತು. ಇಂಥ ಪರಿಸ್ಥಿತಿ ಇರುವಾಗ ಈಗ ವರ್ಗಾವಣೆ ಬೇಕಿತ್ತಾ? ಈ ವರ್ಗಾವಣೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.